First of all, I would like to welcome all the media persons, and also I would like to welcome the Honorable Deputy Chief Minister of Andhra Pradesh, Forest and Environment Ecology Minister, Shri Pawan Kalyanji, on behalf of Karnataka and behalf of Forest Department Karnataka. I would also like to welcome the officers accompanying him, all forest officers, senior officers. Also, I would like to welcome the Karnataka officers. ಆತ್ಮೀಯ ಬಂಧುಗಳೇ, ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸುತ್ತಾ, Karnataka and Andhra Pradesh have shared an inextricable relationship since the beginning. Kannada and Telugu are two important languages. Though our languages are different, our feelings and emotions are the same, and there is a similarity between the scripts of our languages. The relationship between Kannadigas and Telugu-speaking people has been strong for ages. Since I come from Bidar, ನಾನು ತೆಲಂಗಾಣ, ಮಹಾರಾಷ್ಟ್ರ ಅಂದರೆ ಹಿಂದಿನ ಯುನೈಟೆಡ್ ಆಂಧ್ರ ಆ ಭಾಗದಿಂದ ಬಂದವನಾಗಿದ್ದೇನೆ. ಅದಕ್ಕೆ ನಮ್ಮ ರಾಜ್ಯಕ್ಕೆ, ನಮ್ಮ ಭಾಷೆಗೆ, ತೆಲುಗು ಕನ್ನಡಕ್ಕೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ನಾವು ನಮ್ಮ ಹಬ್ಬ ಹರಿದಿನ, ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ಲಿಪಿ, ನಮ್ಮ ಏನು ನೆಂಟರಿಷ್ಟರು ಘನಿಷ್ಠವಾದಂಥ ಒಂದು ಸಂಬಂಧ ಕರ್ನಾಟಕ ಮತ್ತು ಆಂಧ್ರದ್ದು, ತೆಲಂಗಾಣದ್ದು ಇದೆ. ಹೀಗಾಗಿ ಇವತ್ತು ಅವರಿಗೆ ರಾಜ್ಯದ ಪರವಾಗಿ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ, ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೂ ಹಾರ್ದಿಕವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಕರ್ನಾಟಕ ರಾಜ್ಯದಲ್ಲಿ ಇದ್ದ ರೀತಿಯಲ್ಲಿದೆ. ಇವತ್ತು ನಮ್ಮಲ್ಲೇನು ಅತ್ಯಂತ ಶ್ರೀಮಂತವಾದಂಥ ಒಂದು ಅರಣ್ಯ ಪ್ರದೇಶ ಇದೆ, ಶ್ರೀಮಂತವಾದಂಥ ಒಂದು ವನ್ಯಜೀವಿಗಳ ಸಂಪತ್ತು ಇದೆ. ಅದೇ ರೀತಿಯಲ್ಲಿ ಆಂಧ್ರದಲ್ಲೂ ವನ್ಯಜೀವಿ ಮತ್ತು ಅರಣ್ಯ ಸಂಪತ್ತು ಇದೆ. ಇವತ್ತು ಸಸಿ ಸಂಪತ್ತು ಇದೆ, ಗಿಡ ಮರಗಳಿದ್ದಾವೆ. ನಮ್ಮಲ್ಲಿ ಶ್ರೀಗಂಧ ಇದೆ, ಅವರಲ್ಲಿ ರಕ್ತ ಚಂದನ ಇದೆ, ದಟ್ ಈಸ್ ಕಾಲ್ಡ್ ರೆಡ್ ಸ್ಯಾಂಡಲ್ಸ್. ಈ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಶ್ರೀಗಂಧ ಸಂರಕ್ಷಣೆ ಮಾಡ್ತೀವಿ, ಅದೇ ರೀತಿಯಲ್ಲಿ ಅವರು ರೆಡ್ ಸ್ಯಾಂಡಲ್ಸ್ ರಕ್ತ ಚಂದನ ಸಂರಕ್ಷಣೆ ಮಾಡ್ತಾರೆ. ಇಂಥ ರೀತಿಯಲ್ಲಿ ವೈವಿಧ್ಯತೆ ಇರುವಂಥ ಒಂದು ಪ್ರದೇಶ, ಎರಡು ಸಾಮ್ಯತೆ ಇದೆ. ಆ ದೃಷ್ಟಿಯಿಂದ ಇವತ್ತೇನು ನಮ್ಮಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಲ್ಲ, ಮಾನವ ಪ್ರಾಣಿ ಸಂಘರ್ಷ, ಈ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸುಮಾರು ಜನ ಇವತ್ತೇನು ನಮ್ಮಲ್ಲಿ ಆನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಅರಣ್ಯದಿಂದ ಹೊರಗಡೆ ಬಂದು ಇವತ್ತು ಅನೇಕ ಜೀವಹಾನಿಗೆ ಕಾರಣ ಆಗ್ತಾ ಇದ್ದಾವೆ. ಜೀವನ ಬೇಕು, ಜೀವನೋಪಾಯನೂ ಬೇಕು. ಹೀಗಾಗಿ ಜೀವ ಅತ್ಯಂತ ಅಮೂಲ್ಯವಾದಂಥದ್ದು. ಆ ಜೀವ ಉಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತೇನು ಆನೆಯಿಂದ ತುಳಿತಕ್ಕೆ ಒಳಪಟ್ಟು ಹೆಚ್ಚಿನ ಜನ ಮೃತಪಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು ಪ್ರತಿ ವರ್ಷ 30ರಿಂದ 35 ಜನ ಆನೆ ತುಳಿತಕ್ಕೆ ಬಲಿಯಾಗ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಸಮಸ್ಯೆ ಇದೆ. ನಮ್ಮಲ್ಲಿ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚಿನ 6395 ಆನೆಗಳಿದ್ದಾವೆ, ದೇಶದಲ್ಲಿಯೇ ನಂಬರ್ 1. ಅದೇ ರೀತಿಯಲ್ಲಿ ಇವತ್ತು ಹುಲಿಯಲ್ಲಿ 563 ಹುಲಿಗಳಿದ್ದಾವೆ, 2ನೇ ಸ್ಥಾನದಲ್ಲಿದ್ದೀವಿ. ಈಗ ಆಂಧ್ರದಲ್ಲೂ ಸುಮಾರು 160 ಇವತ್ತು ನಮ್ಮಲ್ಲಿ ಆನೆ ಇದೆ ಅಂತ ಮಾಹಿತಿ ಬಂತು. ಅಲ್ಲಿನೂ 3 ವರ್ಷದಲ್ಲಿ 26 ಜನ ಮೃತಪಟ್ಟಿದ್ದಾರೆ. ಹೀಗಾಗಿ ಮಾನವ ಆನೆ ಸಂಘರ್ಷದಲ್ಲಿ ಮತ್ತು ವಿಶೇಷವಾಗಿ ಆನೆಗಳಿಗೆ ಪಳಗಿಸುವಂಥದ್ದು, ಕುಮ್ಕಿ ಆನೆಗಳನ್ನು ಅಂತೀವಿ ನಾವು ಕ್ಯಾಂಪ್ಗಳಲ್ಲಿ, ಅದರಲ್ಲಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಮಾದರಿಯಾಗಿದೆ. ಯಾವುದೇ ಬೇರೆ ರಾಜ್ಯದಲ್ಲಿ
ಒಂದು ಪುಂಡಾನೆ ಸೆರೆ ಹಿಡಿಬೇಕು ಅಂತೇಳಿದರೆ ಕರ್ನಾಟಕದ ಸಹಕಾರ ಕೋರ್ತಾರೆ, ಅವರು ಕರ್ನಾಟಕದ ಸಹಾಯ ಕೋರ್ತಾರೆ. ಹೀಗಾಗಿ ಇವತ್ತು ಮಾನ್ಯ ಪವನ್ ಕಲ್ಯಾಣ್ರವರು ಈ ಆನೆ ಮಾನವ ಸಂಘರ್ಷ ನಡೀತಾ ಇದೆ, ಇದರಲ್ಲಿ ಕರ್ನಾಟಕ ರಾಜ್ಯದ ಸಹಕಾರ, ಅದರ ಜೊತೆಯಲ್ಲಿ ಇವತ್ತೇನು ಎಕೋ ಟೂರಿಸಮ್ ಇದೆ ಅದರಲ್ಲಿನೂ ಒಪ್ಪಂದ ಇರಬೇಕು ಅನ್ನುವಂಥದ್ದು. ರೆಡ್ ಸ್ಯಾಂಡಲ್ಸ್ ಇರ್ಬೋದು ಅಥವಾ ನಮ್ಮ ಶ್ರೀಗಂಧ ಇರ್ಬೋದು, ಇದೇನಿವತ್ತು ಸ್ಮಗ್ಲಿಂಗ್ ಆಗ್ತದೆ ಅದು ತಡಿಲಿಕ್ಕೆ, ಮತ್ತು ಈಗೇನು ಒತ್ತುವರಿ ಆಗ್ತಾ ಇದೆ ಅರಣ್ಯ ಒತ್ತುವರಿ ತಡಿಲಿಕ್ಕೆ ಉಪಗ್ರಹ ಆಧಾರಿತ ಚಿತ್ರಗಳ ಮುಖಾಂತರ ಅದನ್ನು ತಡೆ ಹಿಡುವಂಥ ರೀತಿಯಲ್ಲಿ ಏನಿವತ್ತು ನಾವು ICT ಆ್ಯಕ್ಟಿವಿಟೀಸ್ ನಡೆಸ್ತೀವಿ ಕರ್ನಾಟಕ ರಾಜ್ಯದಲ್ಲಿ, ಆ ಒಂದು ಏನು ಎಲ್ಲ ಜ್ಞಾನ ಇದೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು ಒಬ್ರದೊಬ್ಬರಿಗೆ ಅನ್ನುವಂಥದ್ದು. ಕೆಲವೊಂದು ಆನೆಗಳು ಟ್ರಾನ್ಸ್ಫರ್ ಮಾಡಬೇಕು ಅಂತಲೂ ಇವತ್ತು ಅವರು ಚರ್ಚೆ ಮಾಡಿದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಆಂಧ್ರ ಪ್ರದೇಶದ ಹಿರಿಯ ಅಧಿಕಾರಿಗಳು, ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ, ಆಂಧ್ರದ ಅಪರ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ, ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರು, ನಮ್ಮ ಇವತ್ತೇನು ವನ್ಯಜೀವಿಗಳ ಪಡೆಯ ಮುಖ್ಯಸ್ಥರು, ಹಿರಿಯ ಅಧಿಕಾರಿಗಳು ಇಬ್ಬರು ಭಾಳ ಸವಿಸ್ತಾರವಾಗಿ ಒಂದು ಚರ್ಚೆಯನ್ನು ಮಾಡಿ ಈ ಸಮಸ್ಯೆ ಇವತ್ತೇನು ಅರಣ್ಯ ಸಂರಕ್ಷಣೆ ಆಗಬೇಕು, ಪರಿಸರ ಸಂರಕ್ಷಣೆ ಆಗಬೇಕು, ವನ್ಯಜೀವಿಗಳ ಸಂರಕ್ಷಣೆ ಆಗಬೇಕು, ಆ ಜೊತೆಯಲ್ಲಿ ಜೀವ ಮತ್ತು ಜೀವನೋಪಾಯ ಎರಡು ನಡಿಬೇಕು ಅನ್ನೋಂಥ ದೃಷ್ಟಿಯಿಂದ ಭಾಳ ಸವಿಸ್ತಾರವಾಗಿ ಚರ್ಚೆ ಆಗಿ ಒಂದು ಅಂತಿಮವಾದಂಥ ಒಂದು ತೀರ್ಮಾನ ಏನಪ್ಪ ಅಂತ ಹೇಳಿದರೆ, ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಅವರಿಗೆ 12ನೇ ತಾರೀಕಿಗೆ ನಾವೇನು ಅಂತಾರಾಷ್ಟ್ರೀಯ ಇವತ್ತು ಒಂದು ಮಾನವ ಆನೆ ಬಗ್ಗೆ ಸಮ್ಮೇಳನ ಆಯೋಜನೆ ಮಾಡಿದ್ದೀವಿ. ವಿದೇಶದಿಂದಲೂ ಸಹಿತ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ನಮ್ಮ ದೇಶದಿಂದಲೂ ಸುಮಾರು 26 ರಾಜ್ಯಗಳಿಂದ ಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 1,000ಗಿಂತ ಹೆಚ್ಚಿನ ಪ್ರತಿನಿಧಿಗಳು ಭಾಗವಹಿಸಲಿಕ್ಕೆ ತಮ್ಮ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಒಂದು ಸಮ್ಮೇಳನಕ್ಕೆ ಬರಬೇಕು ಅಂತ ಅವರಿಗೆ ಆಹ್ವಾನ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಅವರು ಏನೇನು ವಿಷಯಗಳು ಕೇಳಿದ್ದಾರೆ ಈಗಾಗಲೇ ಇವತ್ತು ಅದ್ರ ಬಗ್ಗೆ ಒಂದು ತಿಳುವಳಿಕೆ ಒಪ್ಪಂದ, ಅದು ಇಂಗ್ಲೀಷಲ್ಲಿ ಕೊಡಿ, ತಿಳುವಳಿಕೆ ಒಪ್ಪಂದ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಡಿಮ್ಯಾಂಡ್ಸ್ ಹೇಳ್ತೀನಿ ಅದನ್ನು, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಒಪ್ಪಂದದಲ್ಲಿ ಫಾರ್ಮಲ್ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಬಿಟ್ವೀನ್ ಆಂಧ್ರ ಆ್ಯಂಡ್ ಕರ್ನಾಟಕ, ಬಿಟ್ವೀನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಆಂಧ್ರ ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ Karnataka regarding man-animal conflict, deploying expert teams for elephant capture, Mahot training program in running elephant camps, knowledge transfer, ಯಾವುದು SOP, standard operating procedures for darting, for capture, nutrition and food, workshop and seminar, and ಇದೆಲ್ಲ ಇವೇನು ವಿಶೇಷವಾದಂಥದ್ದು. ಆನೆ ಸೆರೆ ಕಾರ್ಯಾಚರಣೆಗೆ ಈಗಾಗಲೇ ನೀವು ನೋಡಿದಿರಿ, ಅರ್ಜುನ್ ಮೃತಪಟ್ಟಿದ ಮೇಲೆ ನಾನೊಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ತಯಾರು ಮಾಡಬೇಕು ಅಂತ ಮಾಡಿದ್ದೇವೆ. ಅದು ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲ ತಜ್ಞರು ಸೇರಿಕೊಂಡು ಅದನ್ನು ಮಾಡಿದ್ದಾರೆ. ನಿರ್ದಿಷ್ಟವಾಗಿ ಆ ಕಾರ್ಯಾಚರಣೆ ವಿಧಾನ ಕುರಿತಂತೆ ಇದೊಂದು MOU ಮಾಡಿಕೊಳ್ಳುವಂಥದ್ದು ಬಗ್ಗೆ, ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಎರಡೂ ರಾಜ್ಯಗಳ ನಡುವೆ ಒಪ್ಪಂದ, ವಿಚಾರ ಸಂಕಿರಣ, ಶಿಬಿರ, ಕಾರ್ಯಾಗಾರ ನಡೆಸಲಾಗುವುದು. ಮತ್ತು ಇವತ್ತು ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಇವತ್ತೇನಿದೆ ಅಂದರೆ ಕೆಲವೊಂದು ಕುಮ್ಕಿ ಆನೆಗಳು ನಮಗೆ ಕೊಡಬೇಕು ಅನ್ನೋಂಥದ್ದು ಅವರ ಒಂದು ವಿನಂತಿ ಆಗಿದೆ. ಹಿಂದೆ ಆಂಧ್ರ ಪ್ರದೇಶದಿಂದ ನಮಗೆ ರಿಕ್ವೆಸ್ಟ್ ಬಂದಿದೆ, ನಮಗೆ ಒಂದು 8 ಆನೆಗಳು ಅಲ್ಲ 8 ಆನೆಗಳು ನಮಗೆ ಕೊಡಬೇಕು ಅಂತೇಳಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಈ ರಾಜ್ಯದಲ್ಲಿ ಇವತ್ತು ನಮ್ಮ ಅಂತಾರಾಜ್ಯ ಸಂಬಂಧ ಸಂಪರ್ಕ ಪ್ರತಿಯೊಬ್ಬರಿಗೂ ಬೇಕೇ ಆಗ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಿಂದ ಇಲ್ಲಿವರೆಗೆ ಸುಮಾರು 67 ಆನೆಗಳು, ಕುಮ್ಕಿ ಆನೆಗಳು ಬೇರೆ ರಾಜ್ಯಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ. ಇವತ್ತು ಹಿಂದೆ ಉತ್ತರ ಪ್ರದೇಶಕ್ಕೆ ಸುಮಾರು 12 ಆನೆಗಳು ಟ್ರಾನ್ಸ್ಫರ್ ಆಗಿದೆ. ಇವತ್ತು ಛತ್ತೀಸ್ಗಢಗಾಗಿದೆ, ಮಹಾರಾಷ್ಟ್ರಗಾಗಿದೆ, ಇತರ ರಾಜ್ಯಗಳಿಗೂ ಇವತ್ತು ಆನೆ ಟ್ರಾನ್ಸ್ಫರ್ಸ್ ಆಗಿದೆ. ಆದರೆ ಒಂದು ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇವತ್ತು ದಸರಾ ಜಂಬೂ ಸವಾರಿ ಮಾಡುವಂಥದ್ದು ಇಡೀ ವಿಶ್ವವಿಖ್ಯಾತ ಇರುವಂಥ ದಸರಾ ಮಹೋತ್ಸವದಲ್ಲಿ ನಮ್ಮದೇ ಆದಂಥ ಆನೆಗಳು ನಾವು ಉಪಯೋಗ ಮಾಡ್ತೀವಿ ಜಂಬೂ ಸವಾರಿಗೆ. ಹೀಗಾಗಿ ದಸರಾ ಆನೆಗಳು ಇವತ್ತು ಯಾವುದೇ ಕೊಡುವಂಥ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಈಗಾಗಲೇ ಏನು ಸೆಮಿ ಟ್ರೈನ್ಡ್ ಇವತ್ತು ಕುಮ್ಕಿ ಆನೆಗಳಿದೆ. ನಮ್ಮ ಕ್ಯಾಂಪ್ನಲ್ಲಿ ಸುಮಾರು 103 ಕುಮ್ಕಿ ಆನೆಗಳಿದ್ದಾವೆ. ಈಗ ಆ ರೀತಿಯಲ್ಲಿ
ನಾವು ತಕ್ಷಣವೇ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದರೂ ಉಪಯೋಗ ಆಗೋದಿಲ್ಲ. ಇದೆಲ್ಲವನ್ನು ನೋಡಿಕೊಂಡು ನಾವು ಏನು ಹೇಳಿದ್ದೇವೆ ಅಂದರೆ ಮಹೋತ್ಗಳಿಗೆ ನೀವು ತರಬೇತಿ ಕೊಡಬೇಕು, ಕಾವಾಡಿಗಳಿಗೆ ತರಬೇತಿ ಕೊಡಬೇಕು. ಅದೆಲ್ಲವನ್ನು ಕೊಟ್ಟು ಅಲ್ಲಿ ಆನೆಗಳು ಏನೀಗಾಗಲೇ ಪುಂಡ ಆನೆಗಳು ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಭಾಳಷ್ಟು ಜನರಿಗೆ ಕಿರುಕುಳ ಕೊಡ್ತಾ ಇದ್ದಾವೆ, ಜನ ಸಾಯ್ತಾ ಇದ್ದಾರೆ, ಇವತ್ತು ರೈತರು ಬೆಳೆದಂಥ ಬೆಳೆ ನಷ್ಟ ಆಗ್ತಾ ಇದೆ. ಅದಕ್ಕೆ ಪರಿಹಾರ ರೀತಿಯಲ್ಲಿ ನಮ್ಮ ಟೀಮ್ ಆಗಲಿ ಅಥವಾ ನಮ್ಮವರಿಗೆ ಸಹಕಾರ ಮಾಡಲಿಕ್ಕೆ ಎಕ್ಸ್ಪರ್ಟೀಸ್ ಏನಿದೆ ಅದನ್ನು ಕಳಿಸ್ತೀವಿ. ಡಾಟಿಂಗ್ ಮಾಡಲಿಕ್ಕೆ ಇರ್ಬೋದು, ವೆಟರ್ನರಿ ಇರ್ಬೋದು, ನಮ್ಮಲ್ಲಿರುವಂಥ ಸಹಕಾರ ಕೊಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ನಾನು ಈಗಾಗಲೇ ಅವರಿಗೆ ಹೇಳಿದ್ದೇನೆ. ಅದರ ಜೊತೆಯಲ್ಲಿ ನಾವು ನಮ್ಮ ರಾಜ್ಯದ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ಭಾಗದ ಅನೇಕ ಜನ ಭಕ್ತಾದಿಗಳು ಇವತ್ತು ಶ್ರೀಶೈಲಂಗೆ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹೋಗ್ತಾರೆ, ತಿರುಪತಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಕಲ್ಯಾಣ ಮಂಟಪ ಮಾಡಲಿಕ್ಕೆ ಜಮೀನು ಕೊಟ್ಟಿದ್ದಂಥದ್ದು ರಿನ್ಯೂವಲ್ ಆಗಿಲ್ಲ. ಇಂಥ ಕೆಲವೊಂದು ಪ್ರಕರಣಗಳು, ರಾಜ್ಯದ ಸಮಸ್ಯೆಗಳು ನಾನು ಅವರಿಗೆ ಗಮನಕ್ಕೆ ತಂದಿದ್ದೇನೆ. ಅದಕ್ಕೆ ಪರಿಹಾರ ಕಂಡುಕೊಳ್ತೀವಿ ಅನ್ನೋವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಬರುವಂಥ ದಿನಮಾನಗಳಲ್ಲಿ ತಿಂಗಳಿಗೆ ತಿರುಪತಿನೂ ಅಲ್ಲಿನೂ ಸಹಿತ ಇವತ್ತು ನಮ್ಮ ಭಕ್ತಾದಿಗಳು ಹೋಗಿದ್ದಂಥವರಿಗೆ ದರ್ಶನ ಇರ್ಬೋದು ಅಥವಾ ಅವರಿಗೆ ವಾಸ್ತವ್ಯ ಮಾಡಲಿಕ್ಕೆ ಕಲ್ಯಾಣ ಮಂಟಪಗಳಿರ್ಬೋದು, ಅಲ್ಲಿನ್ನೂ ಹೆಚ್ಚಿನ ಒಂದು ಮೂಲ ಸೌಕರ್ಯ ಒದಗಿಸಿಕೊಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಮಾನ್ಯ ಪವನ್ ಕಲ್ಯಾಣ್ ಅವರಿಗೆ ನಾನು ಮನದಟ್ಟು ಮಾಡಿ ಕೊಟ್ಟಿದ್ದೇನೆ. ಮತ್ತು ಈಗಾಗಲೇ ಅವರು ಮಾತಾಡೋ ಹೊತ್ತಿನಲ್ಲಿ ಒಂದು ಮಾತು ಭಾಳ ಹಿಡಿಸ್ತು ನನಗೆ. ಏನಪ್ಪ ಅಂತ ಹೇಳಿದರೆ, ನಾನು ಉಪಮುಖ್ಯಮಂತ್ರಿ ಅಥವಾ ನನ್ನ ಸರ್ಕಾರದಲ್ಲಿ ಇದ್ದಿದ್ದಕ್ಕಿಂತ ಜಾಸ್ತಿ ನಾನು ಮೊದಲನೇದಾಗಿ ಐ ಆಮ್ ಎ ಕಾನ್ಸರ್ವೇಷನಿಸ್ಟ್. ನಾನು ಇವತ್ತು ಪರಿಸರವಾದಿ ಇದ್ದೇನೆ. ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಾನು ಅರಣ್ಯ ಇಲಾಖೆ ಜವಾಬ್ದಾರಿ ತೊಗೊಂಡಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈಗ ನಮ್ಮ ಬೋಸರಾಜಿಯವರು ಬಂದಿದ್ದಾರೆ, ಅವರಿಗೂ ಮತ್ತು ಆಂಧ್ರ ಪ್ರದೇಶಗೂ ನಮ್ಮ ಪಕ್ಷದ ವತಿಯಿಂದ ಭಾಳ ಅವಿನಾಭವಾದಂಥ ಒಂದು ಸಂಬಂಧ ಇದೆ. ನಮ್ದು ಇನ್ನೂ ಭಾಳಷ್ಟು ವಿಷಯಗಳಿದ್ದಾವೆ. ಆಂಧ್ರದಲ್ಲಿ ಹೋಗಿ ನಾವು ಒನ್ಸ್ ಅಗೇನ್ ವಿಲ್ ಕಮ್ ಟು ಆಂಧ್ರ ವಿತ್ ಡೆಲಿಗೇಷನ್ ಫಾರ್ ಕರ್ನಾಟಕಸ್ ಇಶ್ಯೂಸ್. ಐ ಆಮ್ 100% ಶ್ಯೂರ್ ದಟ್ ಯು ವಿಲ್ ಸಾಲ್ವ್ ದ ಕರ್ನಾಟಕ ಪ್ರಾಬ್ಲಮ್ಸ್. ಸೊ ಈ ರೀತಿಯಲ್ಲಿ ಬಂದಂಥ ಪವನ್ ಕಲ್ಯಾಣ್ ಅವರಿಗೆ ನಾನು ಮತ್ತೊಮ್ಮೆ ಆರ್ಥಿಕ ಸ್ವಾಗತವನ್ನು ಬಯಸುತ್ತಾ, ಈಗ ನಾವೇನು ಇವತ್ತು ಒಪ್ಪಂದ ಮಾಡಿಕೊಳ್ತೀವಿ, ಒಡಂಬಡಿಕೆ ಮಾಡಿಕೊಳ್ಳುತ್ತೀವಿ, ಇವತ್ತು ಆನೆ